ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಒಂದು ಒಳ್ಳೆಯ ಕಥೆಯನ್ನ ಹೇಳುತ್ತೇನೆ. ಈ ಕಥೆಯಲ್ಲಿ ಒಂದು ಕಾಗೆ ಹೇಳಿದ 4 ವಿಷಯಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸಿದರೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವುದಕ್ಕೆ ತುಂಬಾ ಸಹಾಯವಾಗುತ್ತವೆ. ಆದ್ದರಿಂದ ಈ ಕಥೆಯನ್ನ ತುಂಬಾ ಜಾಗೃತರಾಗಿ ಕೇಳಿ. ಈ ಕಥೆಯನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡುವ ಮೂಲಕ ಶ್ರೀ ಮಹಾವಿಷ್ಣುವಿಗೆ ನಿಮ್ಮ ಕೃತಜ್ಞತೆಯನ್ನ ಅರ್ಪಿಸಿ. ಒಂದು ಅಂದವಾದ ಕಾಡಿನಲ್ಲಿ ಒಂದು ಕಾಗೆಯು ತನ್ನ ಕುಟುಂಬದೊಂದಿಗೆ ಒಂದು ಮರದ ಮೇಲೆ ಗೂಡು ಕಟ್ಟಿಕೊಂಡು ವಾಸ ಮಾಡುತ್ತಿತ್ತು. ಅದರ ಕುಟುಂಬದಲ್ಲಿ ಆ ಕಾಗೆಯ ಜೊತೆ ತನ್ನ ಹೆಂಡತಿ 2 ಮಕ್ಕಳು ಇದ್ದರು. ಆ ಕಾಗೆಯ ಕುಟುಂಬ ತುಂಬಾ ಬಡತನದಲ್ಲಿ ಇದ್ದಿದ್ದರಿಂದ ಪ್ರತಿದಿನವೂ ಕೂಡ ಅವುಗಳಿಗೆ ಆಹಾರವು ಸಿಗುತ್ತಿರಲಿಲ್ಲ. ಎಂದಿಗಾದರೂ ಊಟ ಸಿಕ್ಕರೆ ಆ ಊಟವನ್ನು ತಮ್ಮ ಮಕ್ಕಳಿಗೆ ಬಡಿಸಿ ಆ ಕಾಗೆ ಹಸಿವಿನಿಂದ ಇರುತ್ತಿತ್ತು. ಒಂದು ಸಾರಿ ಹೀಗೆ ತುಂಬಾ ದಿನಗಳಾದರೂ ಊಟ ಸಿಗದಿರುವ ಕಾರಣ ತನ್ನ ಹೆಂಡತಿ ಆ ಕಾಗೆಗೆ ಮತ್ತೊಂದು ಪಕ್ಷಿಯ ಬಳಿ ಭಿಕ್ಷೆಯನ್ನ ಕೇಳು ಎಂದು ಹೇಳುತ್ತದೆ. ಮತ್ತೊಬ್ಬರ ಬಳಿ ಭಿಕ್ಷೆ ಬೇಡಿ ಬದುಕುವುದು ಸಾವಿಗೆ ಸಮವಾದದ್ದು. ಎಂತ ಕಷ್ಟ ಬಂದರೂ ಕೂಡ ಭಿಕ್ಷೆ ಮಾತ್ರ ಬೇಡಬಾರದು ಎಂದು ಆ ಕಾಗೆ ಹೇಳುತ್ತದೆ. ಒಂದು ವೇಳೆ ಬೇರೊಬ್ಬರನ್ನ ಭಿಕ್ಷೆ ಬೇಡದೆ ಹೋದರೆ ಎಲ್ಲಿಗಾದರೂ ಹೋಗಿ ನಮಗೆ ಊಟವನ್ನು ತೆಗೆದುಕೊಂಡು ಬನ್ನಿ ಎಂದು ತನ್ನ ಹೆಂಡತಿ ಆ ಕಾಗೆಗೆ ಹೇಳುತ್ತದೆ. ತುಂಬಾ ದಿನಗಳು ಹುಡುಕಾಡಿದ ನಂತರ ಆ ಕಾಗೆ ತಮಗೆ ಸರಿ ಹೋಗುವಂತಹ ಆಹಾರ ಮತ್ತು ನೀರನ್ನ ತೆಗೆದುಕೊಂಡು ಬರುತ್ತದೆ. ತನ್ನ ಕುಟುಂಬದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ. ಆ ನಂತರ ಹೆಣ್ಣು ಕಾಗೆ ಗಂಡು ಕಾಗೆಯ ಬಳಿ ಬೇರೊಬ್ಬರ ಬಳಿ ಭಿಕ್ಷೆ ಬೇಡಿ ತೆಗೆದುಕೊಂಡು ಬನ್ನಿ ಎಂದು ನಾನು ಹೇಳಬಾರದಾಗಿತ್ತು. ಆ ಮಾತು ನಿಮಗೆ ತುಂಬಾ ನೋವನ್ನು ನೀಡಿರುತ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಆ ಹೆಣ್ಣು ಕಾಗೆ ಕೇಳುತ್ತದೆ. ಆಗ ಗಂಡು ಕಾಗೆ, ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆಯನ್ನು ಕೇಳಿದ ನಂತರ ಬೇರೊಬ್ಬರ ಬಳಿ ಭಿಕ್ಷೆ ಬೇಡಿ ಬದುಕುವುದು ಎಂತಹ ತಪ್ಪು ಎಂದು ಆಗ ನಿನಗೆ ಅರ್ಥವಾಗುತ್ತದೆ ಎಂದು ಹೇಳಿ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತದೆ. ತುಂಬಾ ವರ್ಷಗಳ ಹಿಂದೆ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ಸೇರಿಕೊಂಡು ಜೀವಿಸುತ್ತಿದ್ದನು. ಆತನು ತುಂಬಾ ಬಡವನಾಗಿದ್ದನು. ಕೂಲಿ ಕೆಲಸವನ್ನ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದನು. ಸ್ವಲ್ಪ ದಿನಗಳ ನಂತರ ತನ್ನ ಹೆಂಡತಿ ಗರ್ಭವತಿಯಾಗುತ್ತಾಳೆ. ಅದನ್ನ ತಿಳಿದು ಸ್ವಲ್ಪ ದಿನಗಳಲ್ಲೇ ನಮಗೆ ಒಂದು ಮಗು ಹುಟ್ಟುತ್ತದೆ ಎಂದು ತುಂಬಾ ಸಂತೋಷ ಪಡುತ್ತಾನೆ. ದಿನಗಳು ಕಳೆದು ಹೋಗುತ್ತಿದ್ದಾವೆ. ಕೊನೆಗೆ ತಮಗೆ ಮಗು ಹುಟ್ಟುವ ದಿನಗಳು ಹತ್ತಿರಕ್ಕೆ ಬರುತ್ತವೆ. ತನ್ನ ಹೆಂಡತಿಯನ್ನ ಹಾಸ್ಪಿಟಲ್ಗೆ ಸೇರಿಸಿ ನನಗೆ ಹೆಣ್ಣು ಮಗು ಹುಟ್ಟುತ್ತದೋ ಗಂಡು ಮಗು ಹುಟ್ಟುತ್ತದೋ ಎಂದು ಆಲೋಚನೆ ಮಾಡುತ್ತಾ ಎದುರು ನೋಡುತ್ತಿರುತ್ತಾನೆ. ಆದ್ರೆ ಆ ಸಂತೋಷ ತುಂಬಾ ಸಮಯ ಇರಲಿಲ್ಲ. ಆತನಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗುತ್ತಾನೆ. ಮತ್ತೊಂದು ಕಡೆ ಆತನ ಹೆಂಡತಿಗೆ ಗಂಡು ಮಗು ಜನಿಸುತ್ತದೆ. ಆ ಮಗು ನೋಡುವುದಕ್ಕೆ ತುಂಬಾ ಅಂದವಾಗಿದೆ. ತನ್ನ ಗಂಡ ಸತ್ತು ಹೋದ ಎಂಬ ವಿಷಯ ಗೊತ್ತಾದ ತಕ್ಷಣ ಆಕೆಯ ಹೃದಯ ಒಡೆದು ಹೋಗುತ್ತದೆ. ಈಗ ಆಕೆ ಮಗ ಹುಟ್ಟಿದ ಎಂದು ಸಂತೋಷ ಪಡಬೇಕಾ, ಇಲ್ಲವೇ ನನ್ನ ಗಂಡ ಸತ್ತು ಹೋದ ಎಂದು ದುಃಖ ಪಡಬೇಕಾ ಎಂದು ಅರ್ಥವಾಗುತ್ತಿಲ್ಲ. ನನ್ನ ಗಂಡನಿಲ್ಲದೆ ಆ ಮಗುವನ್ನ ಹೀಗೆ ಬೆಳೆಸಬೇಕೆಂದು ಆಕೆಗೆ ಅರ್ಥವಾಗುತ್ತಿಲ್ಲ. ಅದಾದ ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿಕೊಂಡು ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಚೆನ್ನಾಗಿ ಓದಿಸಬೇಕು, ಅದರಿಂದಲಾದರೂ ನಮ್ಮ ಮಗ ನಮ್ಮ ಹಾಗೆ ಬಡವನಾಗಿರಬಾರದು ಎಂದುಕೊಳ್ಳುತ್ತಾಳೆ. ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಾ ಆ ದುಡ್ಡಿನಿಂದ ತಮ್ಮ ಮಗನನ್ನ ಬೆಳೆಸುತ್ತಾಳೆ. ಆ ಮಗುವಿಗೆ 4 ವರ್ಷ ವಯಸ್ಸಾದಾಗ ಒಂದು ಸರ್ಕಾರಿ ಶಾಲೆಗೆ ಸೇರಿಸುತ್ತಾಳೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ನಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಆಕೆ ಭಾವಿಸಿರುತ್ತಾಳೆ. ತುಂಬಾ ಕಷ್ಟಪಟ್ಟು ತನ್ನ ಮಗನನ್ನ ಓದಿಸುತ್ತಿದ್ದಾಳೆ. ಆದ್ರೆ ಆ ಮಗುವಿಗೆ 10 ವರ್ಷ ವಯಸ್ಸಾದಾಗ ಒಂದು ದಿನ ಆಕೆಯ ಆರೋಗ್ಯಕ್ಕೆ ಪೆಟ್ಟು ಬೀಳುತ್ತದೆ. ಅದೇನೋ ಚಿಕ್ಕ ಕಾಯಿಲೆ ಇರಬಹುದು ಎಂದು ಆಕೆ ಅಂದುಕೊಂಡಿರುತ್ತಾಳೆ. ಆದರೆ ದಿನ ಕಳೆದಂತೆ ಆಕೆಯ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತದೆ. ಆಕೆಯನ್ನ ನೋಡಿ ತನ್ನ ಮಗನು ತುಂಬಾ ಭಯಭೀತನಾಗುತ್ತಾನೆ. ಅಮ್ಮ, ನೀನು ಭಯ ಬೀಳಬೇಡ, ನಾನು ತಕ್ಷಣ ಡಾಕ್ಟರ್ ಹತ್ತಿರ ಹೋಗಿ ಔಷಧಿಯನ್ನ ತೆಗೆದುಕೊಂಡು ಬರುತ್ತೇನೆ, ಆಗ ನಿನಗೆ ರೋಗ ಗುಣವಾಗುತ್ತದೆ ಎಂದು ತನ್ನ ತಾಯಿಯ ಬಳಿ ಹೇಳುತ್ತಾನೆ. ತನ್ನ ಮಗನ ಮಾತನ್ನು ಕೇಳಿದ ಆ ತಾಯಿಗೆ ಕಣ್ಣೀರು ಹರಿಯುತ್ತಿದ್ದಾವೆ. ಕಂದ, ನೀನು ಎಲ್ಲಿಗೂ ಹೋಗಬೇಡ, ಈಗ ನನ್ನ ಸಮಯ ಬಂದಿದೆ. ನಾನು ನಿಮ್ಮ ತಂದೆಯ ಬಳಿ ಹೋಗುತ್ತಿದ್ದೇನೆ. ನಾನು ನಿನಗೆ ಒಂದು ವಿಷಯವನ್ನ ಹೇಳುತ್ತೇನೆ, ಮರೆಯದೆ ನೆನಪಿಟ್ಟುಕೋ. ನೀನು ಹುಟ್ಟುವ ಮೊದಲೇ ನಿನ್ನನ್ನ ಚೆನ್ನಾಗಿ ಓದಿಸಬೇಕೆಂದು ನಾನು ನಿಮ್ಮಪ್ಪ ಅಂದುಕೊಂಡಿದ್ದೆವು. ನಿನ್ನನ್ನ ಸಮರ್ಥನನ್ನಾಗಿ ಮಾಡಬೇಕು, ನಮ್ಮ ಹಾಗೆ ನಮ್ಮ ಮಗನು ಬಡವನಾಗಿರಬಾರದು ಎಂದು ಬಯಸಿದೆವು. ಆದರೆ ಈಗ ಆ ಕೋರಿಕೆಯನ್ನು ನೆರವೇರಿಸಲಾಗದೆ ಹೋಗುತ್ತಿದ್ದೇನೆ. ನಾನು ಹೊರಟು ಹೋದ ನಂತರ ನೀನು ಚೆನ್ನಾಗಿ ಓದಬೇಕು. ನಿನ್ನ ತಂದೆಯ ಹೆಸರನ್ನು ಕೆಡಿಸುವ ಕೆಲಸಗಳನ್ನ ನೀನು ಮಾಡಬಾರದು. ಮಗುವೆ, ನೀನು ಎಂದಿಗೂ ಕೂಡ ದುಡ್ಡಿನ ಹಿಂದೆ ಓಡಬಾರದು. ಪ್ರಸ್ತುತ ಕಾಲದಲ್ಲಿ ಎಲ್ಲರೂ ಕೂಡ ದುಡ್ಡಿಗೋಸ್ಕರ ಮಾಡಬಾರದ ಕೆಲಸವನ್ನ ಮಾಡುತ್ತಿದ್ದಾರೆ. ದುಡ್ಡಿನ ಮೋಹಕ್ಕೆ ಬಿದ್ದು ತನ್ನ ತಂದೆ ತಾಯಿಯರ ಬಗ್ಗೆಯೂ ಕೂಡ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ನೀನು ಎಂದಿಗೂ ಕೂಡ
ಕೂಡ ಆ ರೀತಿ ಇರಬಾರದು. ಒಳ್ಳೆಯ ಹೆಸರು ಪ್ರಖ್ಯಾತಿಯನ್ನ ಪಡೆದುಕೊಳ್ಳಬೇಕು. ಯಾರ ಬಳಿಯೂ ಕೂಡ ಕೈ ಚಾಚಬಾರದು. ಭಿಕ್ಷೆ ಬೇಡದೆ ಬದುಕುವುದು ಆಧಿಪತ್ಯಕ್ಕೆ ಮೂಲ. ಭಿಕ್ಷೆ ಬೇಡುವುದು ಅಭ್ಯಾಸವಾದರೆ ಅದು ನಮಗೆ ಸಮಾಜದಲ್ಲಿ ಅಗೌರವವನ್ನು ತರುತ್ತದೆ ಎಂದು ಹೇಳಿ ಆಕೆ ಸತ್ತು ಹೋಗುತ್ತಾಳೆ. ಈಗ ತನ್ನ ತಂದೆ ತಾಯಿಗಳು ಇಬ್ಬರು ಕೂಡ ಇಲ್ಲ. ಈಗ ಮಗು ಒಂಟಿಯಾಗಿದೆ. ಆ ಮಗು ಬಡವನಾಗಿದ್ದರೂ ಕೂಡ ತನ್ನ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಆ ಯುವಕನು ಚಿಕ್ಕ ಹುಡುಗನಾಗಿದ್ದರೂ ಕೂಡ ಆತನ ಸಂಬಂಧಿಕರು ಯಾರು ಕೂಡ ಆತನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ತನಗೋಸ್ಕರ ತನ್ನ ತಾಯಿ ಸಂಪಾದನೆ ಮಾಡಿದ ಆ ದುಡ್ಡಿನಿಂದ ಸ್ವಲ್ಪ ದಿನ ಜೀವಿಸುತ್ತಾನೆ. ಆ ನಂತರ ದುಡ್ಡು ಕೂಡ ಖಾಲಿಯಾಗುತ್ತದೆ. ಈಗ ಆ ಹುಡುಗನಿಗೆ ಬೇರೆ ಯಾವ ದಾರಿಯೂ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ದುಡ್ಡನ್ನ ಸಂಪಾದನೆ ಮಾಡಿದರೆ ಆ ಹುಡುಗನಿಗೆ ಹೊಟ್ಟೆ ತುಂಬುತ್ತದೆ. ಆ ಹುಡುಗನಿಗೆ ಯಾರ ಬಳಿ ಕೂಡ ಭಿಕ್ಷೆ ಬೇಡಬಾರದು ಎಂದು ತನ್ನ ತಾಯಿ ಹೇಳಿರೋ ಮಾತು ನೆನಪಾಗುತ್ತಿದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. ಪ್ರತಿದಿನ ಸ್ಕೂಲ್ಗೆ ಹೋಗಿ ಓದಿಕೊಂಡು ನಂತರ ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಾ ತನಗೆ ಬೇಕಾಗಿರುವ ದುಡ್ಡನ್ನ ಸಂಪಾದನೆ ಮಾಡಿಕೊಳ್ಳುತ್ತಿದ್ದನು. ಬರುವ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನ ಸ್ಕೂಲ್ ಫೀಸ್ ಕಟ್ಟಿ ಉಳಿದ ದುಡ್ಡಿನಲ್ಲಿ ಊಟವನ್ನು ಮಾಡುತ್ತಿದ್ದನು. ಈ ರೀತಿಯಾಗಿ ಪ್ರತಿದಿನ ಕೆಲಸ ಮಾಡಿದ್ರೇನೆ ಆತನ ಓದು ಮತ್ತು ಹೊಟ್ಟೆ ತುಂಬುತ್ತಿತ್ತು. ಹೀಗಿರುವಾಗ ಒಂದು ದಿನ ಅವನಿಗೆ ಯಾವುದೇ ಕೆಲಸ ಸಿಗುವುದಿಲ್ಲ. ಇದರಿಂದ ಆ ಯುವಕನು ಆ ದಿನ ಉಪವಾಸ ಮಲಗುತ್ತಾನೆ. ಇದೇ ರೀತಿ 3 ದಿನಗಳು ಕಳೆದು ಹೋಗುತ್ತವೆ. 3 ದಿನಗಳಿಂದ ಏನು ತಿನ್ನದೆ ಹೋಗಿದ್ದರಿಂದ ಆ ಹುಡುಗನು ತುಂಬಾ ನಿಶಕ್ತನಾಗಿದ್ದಾನೆ. ಒಂದು ಮರದ ಕೆಳಗಡೆ ಕುಳಿತುಕೊಂಡು ಆಲೋಚನೆ ಮಾಡುತ್ತಾನೆ. ಕೊನೆಗೆ ಭಿಕ್ಷೆ ಬೇಡಿ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳಬೇಕೆಂದು ಆಲೋಚನೆ ಮಾಡುತ್ತಾನೆ. ಆದ್ರೆ ತನ್ನ ತಾಯಿ ಹೇಳಿರೋ ಮಾತು ಆತನಿಗೆ ಆ ಕೆಲಸವನ್ನ ಮಾಡುವುದಕ್ಕೆ ಬಿಡುತ್ತಿಲ್ಲ. ಏನೇ ಆದರೂ ಭಿಕ್ಷೆ ಬೇಡಬಾರದು ಎಂದು ನಿರ್ಧಾರ ಮಾಡುತ್ತಾನೆ. ಆ ನಂತರ ಯಾರನ್ನಾದರೂ ಸಹಾಯ ಕೇಳಬೇಕೆಂದು ಅಂದುಕೊಳ್ಳುತ್ತಾನೆ. ಭಿಕ್ಷೆ ಅಂದರೆ ಮರಳಿ ಕೊಡದಿರುವುದು, ಆದರೆ ಸಹಾಯ ಅಂದ್ರೆ ನಮಗೆ ಅನುಕೂಲವಾದಾಗ ಮರಳಿ ಕೊಡಬಹುದು ಎಂದುಕೊಳ್ಳುತ್ತಾನೆ. ಅಲ್ಲೇ ಹತ್ತಿರದಲ್ಲಿರುವ ಒಂದು ದೊಡ್ಡ ಮನೆಗೆ ಹೋಗುತ್ತಾನೆ. ಆ ಮನೆಯಲ್ಲಿರುವ ಒಬ್ಬ ಮಹಿಳೆಯನ್ನ, ಅಮ್ಮ, ಈ ಸಮಯದಲ್ಲಿ ನಿಮಗೆ ಕಷ್ಟ ನೀಡುತ್ತಿರುವುದಕ್ಕೆ ನನ್ನನ್ನು ಕ್ಷಮಿಸಿ. ನಾನು 3 ದಿನಗಳಿಂದ ಹಸಿವಿನಿಂದ ಇದ್ದೇನೆ. ಕುಡಿಯುವುದಕ್ಕೆ ಸ್ವಲ್ಪ ನೀರನ್ನ ಕೊಡುತ್ತೀರಾ ಎಂದು ಕೇಳುತ್ತಾನೆ. ಆ ಯುವಕನ ಆತ್ಮ ಗೌರವ ತಿನ್ನುವುದಕ್ಕೆ ಆಹಾರವನ್ನ ಕೇಳಲಿಲ್ಲ. ಆದ್ರೆ ಆ ಯುವಕನ ಮುಖವನ್ನ ನೋಡಿ ಆ ತಾಯಿಗೆ ಅವನ ಪರಿಸ್ಥಿತಿ ಅರ್ಥವಾಯಿತು. ತಕ್ಷಣ ಒಳಗಡೆ ಹೋಗಿ ಆತನಿಗೆ ಕುಡಿಯುವುದಕ್ಕೆ ಒಂದು ಲೋಟ ಹಾಲು, ತಿನ್ನುವುದಕ್ಕೆ ಕೆಲವು ಲಡ್ಡುಗಳನ್ನ ತೆಗೆದುಕೊಂಡು ಬರುತ್ತಾರೆ. ಆ ಗ್ಲಾಸ್ ಅನ್ನ ಆ ಯುವಕನಿಗೆ ಕೊಟ್ಟ ತಕ್ಷಣ ಅದರಲ್ಲಿರುವ ಹಾಲನ್ನ ನೋಡಿ ಆ ಹುಡುಗನು ತುಂಬಾ ಸಂತೋಷ ಪಡುತ್ತಾನೆ. ಮನಸ್ಸಿನಲ್ಲಿ ತನ್ನ ತಾಯಿಯನ್ನ ನೆನಪು ಮಾಡಿಕೊಳ್ಳುತ್ತಾನೆ. ಅಮ್ಮ, ನಿಮ್ಮನ್ನ ನೋಡುತ್ತಿದ್ದರೆ ನನಗೆ ನನ್ನ ತಾಯಿ ನೆನಪಾಗುತ್ತಿದ್ದಾರೆ. ನಾನು ಕುಡಿಯುವುದಕ್ಕೆ ನೀರನ್ನ ಕೇಳಿದ್ರೆ ನೀವು ನನ್ನ ಹಸಿವನ್ನ ಅರ್ಥ ಮಾಡಿಕೊಂಡು ನನಗೆ ಹಾಲನ್ನ ಕೊಟ್ಟಿದ್ದೀರಾ. ಪ್ರತಿಫಲವಾಗಿ ನಾನು ನಿಮಗೆ ಏನನ್ನ ಕೊಡಬೇಕೆಂದು ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಆ ತಾಯಿ, ಮಗುವೆ, ನನಗೂ ಕೂಡ ಒಬ್ಬ ಮಗನಿದ್ದಾನೆ. ಆದ್ದರಿಂದ ಒಬ್ಬ ತಾಯಿಯಾಗಿ ಮಗುವಿನ ಹಸಿವನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ನನಗೆ ಏನು ಕೊಡುವ ಅವಶ್ಯಕತೆ ಇಲ್ಲ. ಮೊದಲಿಗೆ ಈ ಲಡ್ಡುನ ತಿಂದು ನಂತರ ಹಾಲನ್ನ ಕುಡಿ ಎಂದು ಆ ಮಹಿಳೆ ಹೇಳುತ್ತಾರೆ. ಆದ್ರೆ ಆ ಹುಡುಗನು ಮಾತ್ರ ಪ್ರತಿಫಲವಾಗಿ ಏನನ್ನಾದರೂ ಕೇಳಿ ಎಂದು ಪದೇ ಪದೇ ಹೇಳುತ್ತಲೇ ಇದ್ದಾನೆ. ಆಗ ಆ ಮಹಿಳೆ ಆ ಹುಡುಗನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು, ಕಂದ, ಈಗ ನೀನು ನನಗೆ ಏನನ್ನು ಕೊಡಬೇಡ. ನೀನು ದೊಡ್ಡವನಾದ ಮೇಲೆ ನೀನು ಯಾರಿಗಾದರೂ ಬಡವರಿಗೆ ಸಹಾಯ ಮಾಡುತ್ತೇನೆಂದು ಮಾತು ಕೊಡು ಎಂದು ಹೇಳುತ್ತಾರೆ. ಆ ಹುಡುಗನು ಆತ್ಮ ಗೌರವವನ್ನು ಹೊಂದಿರುವನಾಗಿದ್ದರಿಂದ ಆ ರೀತಿ ಹೇಳಿದರೆ ಆತನು ಒಪ್ಪಿಕೊಂಡು ಆ ಹಾಲನ್ನ ಕುಡಿಯುತ್ತಾನೆ ಎಂದು ಆ ಮಹಿಳೆಯು ಆ ರೀತಿ ಹೇಳುತ್ತಾಳೆ. ಅಂದುಕೊಂಡ ಹಾಗೇನೆ ಆ ಹುಡುಗನು ಹಾಲನ್ನ ಕುಡಿದು ತನ್ನ ಹಸಿವನ್ನ ನೀಗಿಸಿಕೊಳ್ಳುತ್ತಾನೆ. ಆ ಮಹಿಳೆ ಹೇಳಿದ ಮಾತನ್ನ ನೆನಪಿಟ್ಟುಕೊಂಡು ಅವರ ಪಾದಕ್ಕೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಾರನೇ ದಿನ ಆ ತಾಯಿಯು ತನ್ನ ಮಗನನ್ನ ಸ್ಕೂಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ತಾನು ಹಾಲು ಕೊಟ್ಟಿದ್ದ ಆ ಹುಡುಗನು ಕಾಣಿಸುತ್ತಾನೆ. ಆ ಶಾಲೆಯಲ್ಲಿರುವ ಹೆಡ್ ಮಾಸ್ಟರ್ ನನ್ನ ಕೇಳಿ ಆ ಹುಡುಗನ ವಿವರಣೆಯನ್ನ ಪಡೆದುಕೊಳ್ಳುತ್ತಾಳೆ. ಎಲ್ಲ ತಿಳಿದುಕೊಂಡ ನಂತರ ಆ ಹುಡುಗನ ಬಗ್ಗೆ ದುಃಖ ಪಡುತ್ತಾ, ಆ ಹುಡುಗನ ಫೀಸ್ ಅನ್ನ ನಾನು ಕಟ್ಟುತ್ತೇನೆ, ಇದರಿಂದ ಆ ಹುಡುಗನು ನೆಮ್ಮದಿಯಾಗಿ ಓದಿಕೊಳ್ಳುತ್ತಾನೆ ಎಂದು ಅಂದುಕೊಳ್ಳುತ್ತಾಳೆ. ಆತನ ಫೀಸ್ ಅನ್ನು ನಾನು ಕಟ್ಟುತ್ತೇನೆ ಎಂದ್ರೆ ಆ ಹುಡುಗನು ಒಪ್ಪಿಕೊಳ್ಳುವುದಿಲ್ಲ ಎಂದು ಸರ್ಕಾರವು ಆತನ ಕಷ್ಟವನ್ನು ಗುರುತಿಸಿ ಸರ್ಕಾರವೇ ಕಟ್ಟಿದೆ ಎಂದು ಆ ಹುಡುಗನಿಗೆ ಹೇಳಿ ಅಂತೇಳಿ ಹೆಡ್ ಮಾಸ್ಟರ್ಗೆ ಹೇಳುತ್ತಾಳೆ. ಅದಕ್ಕೆ ಅವರು ಸರಿ ಎಂದು ಒಪ್ಪಿಕೊಂಡಿದ್ದರಿಂದ ಆ ವರ್ಷದ ಪೂರ್ತಿ ಫೀಸ್ ಅನ್ನ ಕಟ್ಟುತ್ತಾಳೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಕಟ್ಟುತ್ತಾಳೆ. ಕೆಲವು ವರ್ಷಗಳ ನಂತರ ಆ ಹುಡುಗನು ಬೇರೆ ನಗರಕ್ಕೆ ಹೋಗಿ ಓದಿಕೊಳ್ಳಬೇಕಾಗುತ್ತದೆ. ಆತನು ಹೊರಟು ಹೋದ ಎಂದು ತಿಳಿದುಕೊಂಡ ಆ ಮಹಿಳೆ, ದೇವರು ಆ ಯುವಕನಿಗೆ ಸಹಾಯ ಮಾಡುವ ಶಕ್ತಿಯನ್ನ ಇಲ್ಲಿಯವರೆಗೂ ಮಾತ್ರ ಕರುಣಿಸಿದ್ದಾನೆ ಎಂದು ಎಲ್ಲಿಯೇ ಇದ್ದರೂ ಆ ಹುಡುಗನು ಚೆನ್ನಾಗಿ ಇರಲಿ ಎಂದು ಬೇಡಿಕೊಳ್ಳುತ್ತಾಳೆ. 25 ವರ್ಷಗಳು ಕಳೆದ ನಂತರ ಆಕೆಯ ಮಗನು ಕೂಡ ದೊಡ್ಡವನಾಗುತ್ತಾನೆ.
ಹೇಳುತ್ತಾನೆ. ಆತನು ಒಬ್ಬ ವ್ಯಾಪಾರಸ್ಥನು, ಆತನು ಕೂಡ ತುಂಬಾ ಒಳ್ಳೆಯವನಾಗಿದ್ದನು. ಹೀಗೆ ಒಂದು ಸಾರಿ ಆ ಮಹಿಳೆಗೆ ಆರೋಗ್ಯ ಕ್ಷೀಣಿಸುತ್ತದೆ. ಆಕೆಗೆ ಕ್ಯಾನ್ಸರ್ ಇದೆ ಎಂದು ಈ ನಗರದಲ್ಲಿರುವ ಒಬ್ಬ ದೊಡ್ಡ ಕ್ಯಾನ್ಸರ್ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಎಂದು ಆಕೆಯನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಹೇಳುತ್ತಾರೆ. ಅಲ್ಲಿಗೆ ಹೋದ್ರೆ ತುಂಬಾ ದುಡ್ಡು ಖರ್ಚಾಗುತ್ತದೆ, ಅಷ್ಟೊಂದು ದುಡ್ಡು ನಮ್ಮ ಬಳಿ ಇಲ್ಲ ಎಂದು, ಆ ಹಾಸ್ಪಿಟಲ್ ಬೇಡ ಎಂದು ಆ ತಾಯಿ ಹೇಳುತ್ತಾಳೆ. ಆದ್ರೆ ಆ ಹುಡುಗನು ಮಾತ್ರ ಇರುವ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ನಿನ್ನನ್ನು ಉಳಿಸಿಕೊಳ್ಳುತ್ತೇನೆ, ಆಸ್ತಿ ಹೋದ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಅದುವೇ ತಾಯಿ ಕಳೆದುಕೊಂಡರೆ ಮತ್ತೆ ಪಡೆಯಲಾರೆ ಎಂದು ಹೇಳಿ ಆ ತಾಯಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ. ಸ್ವಲ್ಪ ದಿನಗಳು ಕಳೆದ ನಂತರ ಆಕೆಗೆ ಕ್ಯಾನ್ಸರ್ ಪೂರ್ತಿಯಾಗಿ ಗುಣವಾಗುತ್ತದೆ. ಆಕೆಗೆ ಒಬ್ಬ ದೊಡ್ಡ ಡಾಕ್ಟರ್ ಚಿಕಿತ್ಸೆ ನೀಡಿರುತ್ತಾರೆ. ಆ ಆಸ್ಪತ್ರೆಯಲ್ಲಿ ಇರುವಷ್ಟು ದಿನ ಆ ಡಾಕ್ಟರ್ ಆಕೆಯ ಬಳಿ ಪ್ರತಿದಿನ 2-3 ಗಂಟೆಗಳ ಕಾಲ ಮಾತನಾಡುತ್ತಿದ್ದರು. ಅಷ್ಟೊಂದು ಬ್ಯುಸಿ ಆಗಿರುವ ಡಾಕ್ಟರ್ ತನ್ನ ಬಳಿ ಅಷ್ಟೊಂದು ಆತ್ಮೀಯವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಆ ಮಹಿಳೆ ಆಶ್ಚರ್ಯ ಪಡುತ್ತಾಳೆ. ಪೂರ್ತಿಯಾಗಿ ಕ್ಯಾನ್ಸರ್ ಗುಣವಾದ ನಂತರ ಹಾಸ್ಪಿಟಲ್ ಅಲ್ಲಿ ಬಿಲ್ ಪೇ ಮಾಡುವ ಸಮಯ ಬರುತ್ತದೆ. ಆ ಡಾಕ್ಟರ್ ಅವರಿಗೆ ಬಿಲ್ ಅನ್ನ ಕಳಿಸುತ್ತಾರೆ. ಎಷ್ಟು ಖರ್ಚಾಗಿದೆ ಎಂದು ಭಯ ಬೀಳುತ್ತಾ ಆಕೆ ಮಗ ಬಿಲ್ ಅನ್ನು ಓಪನ್ ಮಾಡುತ್ತಾನೆ. ತಕ್ಷಣ ಮಹಿಳೆ ತನ್ನ ಮಗನ ಕೈಯಿಂದ ಆ ಬಿಲ್ ಅನ್ನ ಕಸಿದುಕೊಂಡು ನೋಡುತ್ತಾಳೆ. ಅದರಲ್ಲಿ ಬರೆದಿರುವುದನ್ನು ನೋಡಿ ತನ್ನ ಕಣ್ಣಲ್ಲಿ ನೀರು ಹರಿಯುತ್ತಿದ್ದಾವೆ. ಅಮ್ಮ, ಎಷ್ಟು ದುಡ್ಡನ್ನ ಬರೆದಿದ್ದಾರೆ ಎಂದು ಆತನ ಮಗ ಕೇಳಿದಾಗ ನೀನೇ ನೋಡು ಎಂದು ತನ್ನ ಮಗನಿಗೆ ಕೊಡುತ್ತಾಳೆ. ಅದರಲ್ಲಿ 25 ವರ್ಷಗಳ ಹಿಂದೆ ಒಬ್ಬ ಹುಡುಗನಿಗೆ ಕುಡಿಯುವುದಕ್ಕೆ ಒಂದು ಗ್ಲಾಸ್ ಹಾಲು ಮತ್ತು ತಿನ್ನುವುದಕ್ಕೆ ಲಡ್ಡುಗಳನ್ನು ಕೊಟ್ಟು ಆತನ ಹಸುವನ್ನ ತೀರಿಸಿ ನೀವು ಆಗಲೇ ಬಿಲ್ ಅನ್ನ ಕಟ್ಟಿದ್ದೀರಾ ಎಂದು ಬರೆದಿರುತ್ತದೆ. ಅದನ್ನು ನೋಡಿ ಅದರ ಬಗ್ಗೆ ಆತನು ಕೇಳಿದಾಗ ಆ ಮಹಿಳೆ 25 ವರ್ಷದ ಕೆಳಗೆ ಒಬ್ಬ ಹುಡುಗನಿಗೆ ಮಾಡಿದ ಸಹಾಯದ ಬಗ್ಗೆ ತನ್ನ ಮಗನ ಬಳಿ ಹೇಳುತ್ತಾಳೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಆ ಡಾಕ್ಟರ್ ಆಕೆಯ ಬಳಿ ಬಂದು ಆಕೆಯ ಪಾದಕ್ಕೆ ನಮಸ್ಕರಿಸುತ್ತಾನೆ. ಆಕೆ ಸಂತೋಷವಾಗಿ ಆ ಡಾಕ್ಟರ್ ನನ್ನ ಮೇಲಕ್ಕೆ ಎತ್ತಿ ತನ್ನ ಎದೆಗೆ ತಬ್ಬಿಕೊಳ್ಳುತ್ತಾಳೆ. ಆ ಹಾಸ್ಪಿಟಲ್ ಅಲ್ಲಿ ಇದ್ದವರು ಎಲ್ಲರೂ ಕೂಡ ಅವರನ್ನ ನೋಡಿ ಸಂತೋಷ ಪಡುತ್ತಾರೆ. ಕತೆ ಪೂರ್ತಿಯಾದ ನಂತರ ಕಾಗೆ ಇನ್ನೂ ಮಾತನಾಡುತ್ತಾ, ಈಗ ನಾನು ಹೇಳುತ್ತಿರುವ ಈ 4 ವಿಷಯಗಳನ್ನ ನೆನಪಿಟ್ಟುಕೊಂಡವರು ಜೀವನದಲ್ಲಿ ಯಾವಾಗಲೂ ಗೌರವದಿಂದ ಬದುಕುತ್ತಾರೆ ಎಂದು ಹೇಳುತ್ತದೆ. ಮೊದಲನೆಯದು, ಯಾವುದೇ ವ್ಯಕ್ತಿಯಾಗಿದ್ದರೂ ತನ್ನ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೋಡಿ ಕುಗ್ಗಿ ಹೋಗಬಾರದು. ಏನೇ ನಡೆದರೂ ಅದು ನನ್ನ ಒಳ್ಳೆಯದಕ್ಕೆ ಎಂದು ಭಾವಿಸಿ ಆ ಬದಲಾವಣೆಗಳನ್ನ ಸ್ವೀಕರಿಸಬೇಕು. ಆ ಬದಲಾವಣೆಗಳಿಂದ ಬರುವ ಕಷ್ಟಗಳನ್ನ ತನ್ನ ಜೀವನದಲ್ಲಿ ಎದುರಿಸುವುದರಿಂದ ಮನುಷ್ಯನು ಅವುಗಳಿಂದ ತುಂಬಾ ವಿಷಯಗಳನ್ನ ಕಲಿತುಕೊಳ್ಳುತ್ತಾನೆ. ಇನ್ನು ಎರಡನೆಯದು, ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ ಒಂದು ದೀಪವು ಅದನ್ನು ಓಡಿಸುತ್ತದೆ. ಅದೇ ರೀತಿ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಕವಿದಿರುವ ಕತ್ತಲನ್ನ ಜ್ಞಾನ ಎಂಬ ದೀಪದಿಂದ ಓಡಿಸಿ ಮುಂದಕ್ಕೆ ಸಾಗಬೇಕು. ಮೂರನೆಯದು, ಇತರರಿಗೆ ಸಹಾಯ ಮಾಡಿ. ನೀವು ಇತರರಿಗೆ ಸಹಾಯ ಮಾಡಿದರೆ ಅದರ ಪ್ರತಿಫಲವಾಗಿ ನಿಮಗೆ ಅರಿವೇ ಇಲ್ಲದೆ ಅದರ 2 ಪಟ್ಟು ನಿಮಗೆ ಒಳ್ಳೆಯದಾಗುತ್ತದೆ. ಇತರರು ಕಷ್ಟದಲ್ಲಿರುವಾಗ ನೀವು ಮಾಡುವ ಸಹಾಯ ಅದು ಚಿಕ್ಕದೇ ಆಗಿದ್ದರೂ ಅದು ಅವರಿಗೆ ಶಕ್ತಿಯನ್ನು ನೀಡುತ್ತದೆ. ಇನ್ನು 4ನೆಯದು, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಒಬ್ಬರ ಬಳಿ ಬೇಡಿಕೊಳ್ಳಬಾರದು. ಭಿಕ್ಷೆ ಬೇಡಿಕೊಂಡು ತಿಂದರೆ ಅವರಿಗೆ ಕಷ್ಟಪಡದೆ ತಿನ್ನುವುದು ಅಭ್ಯಾಸವಾಗಿ ಹೋಗುತ್ತದೆ. ಒಬ್ಬ ಮನುಷ್ಯ ಕಷ್ಟಪಡದೆ ವಿಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಿಕ್ಷೆ ಬೇಡದೆ ಕಷ್ಟಪಟ್ಟು ಸಂಪಾದನೆ ಮಾಡುವುದರಿಂದ ನಮ್ಮ ಹಸಿವನ್ನು ತೀರಿಸಿಕೊಂಡಾಗ ನಾವು ವಿಜಯಕ್ಕೆ ಮತ್ತಷ್ಟು ಹತ್ತಿರವಾಗುತ್ತೇವೆ. ಸ್ನೇಹಿತರೆ, ಇದುವೇ ಇಂದಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.